ಕನ್ನಡ ಚಿತ್ರರಂಗದಲ್ಲಿ ಇದೀಗ ದೇವರ ಸಿನಿಮಾಗಳೇ ಹೆಚ್ಚು ಬಿಡುಗಡೆಯಾಗ್ತಾ ಇದೆ. ಕಾಂತಾರ ಮತ್ತು ಕಾಂತಾರ 1 ಚಿತ್ರದಲ್ಲಿ ಭೂತಕೋಲ, ಪಂಜುರ್ಲಿ, ಕೊರಗಜ್ಜ ಹೀಗೆ ಹಲವು ದೇವರ ವಿಶೇಷತೆಗಳನ್ನ ಹೇಳಲಾಗಿತ್ತು. ದೈವಿಕ ಅಂಶವಿರುವಂತಹ ಕಾಂತಾರ ಸಿನಿಮಾಗಳು ಹಿಟ್ ಲಿಸ್ಟ್ ಸೇರಿದ್ದು ಸ್ಯಾಂಡಲ್ವುಡ್ಗೆ ಮೆರುಗು ತಂದಿತ್ತು. ಇದೀಗ ಇದೇ ಸಾಲಿಗೆ ಪೀನಾಕ ಕೂಡ ಸೇರಲು ಸಜ್ಜಾಗಿದೆ. ಹೌದು, ನಟ ಗಣೇಶ್ ಅವರ ಪೀನಾಕ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದ್ದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ವಿಭಿನ್ನ ಲುಕ್ ನೋಡಿ ಅಭಿಮಾನಿಗಳು ಫಿದಾ ಆಗ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಆಧ್ಯಾತ್ಮಿಕತೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಶಿವನ ಕುರಿತಾದ ಕತೆ ಈ ಚಿತ್ರದಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಲವ್ಲಿ ಸ್ಟಾರ್ ಪ್ರೇಮ್ ಕೂಡ ಐತಿಹಾಸಿಕ ಚಿತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದು ಒಂದು ರಾಜಮನೆತನದ ವಿಶೇಷವಾಗಿರುವಂತಹ ಕಥೆಯಾಗಿದೆ. ಇನ್ನು ಈ ಚಿತ್ರಕ್ಕೆ ಹೆಸರನ್ನ ಇಡಲಾಗಿಲ್ಲ. ಜೊತೆಗೆ ಪ್ರೇಮ್ ಲುಕ್ ನೋಡ್ತಾ ಇದ್ರೆ ಪ್ರೇಮ್ ಶಿವಭಕ್ತನ ರೀತಿಯಲ್ಲಿ ಕಾಣುತ್ತಿದ್ದಾರೆ. ಇತ್ತ ನಟ ಹಾಗೂ ರಾಜಕಾರಣಿ ಸಿಪಿ ಯೋಗೇಶ್ವರ್ ಅವರ ಪುತ್ರ ಧ್ಯಾನ್ ಯೋಗೇಶ್ವರ್ ಕೂಡ ನಾಯಕನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಧ್ಯಾನ್ ಯೋಗೇಶ್ವರ್ ಇಮ್ಮಡಿ ಪುಲಕೇಶಿ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಕನ್ನಡದಲ್ಲಿ ಹೀಗೆ ಸಾಲು ಸಾಲು ಸಿನಿಮಾಗಳು ಐತಿಹಾಸಿಕ ಹಾಗೂ ಧರ್ಮಗಳನ್ನ ಒಳಗೊಂಡ ಅಂಶವಿರುವ ಚಿತ್ರಗಳು ತೆರೆಗೆ ಬರ್ತಾ ಇವೆ. ಕಾಂತಾರ ಸಿನಿಮಾದ ಬಳಿಕ ಕನ್ನಡ ಚಿತ್ರರಂಗದ ಡೈರೆಕ್ಟರ್ಗಳು ಐತಿಹಾಸಿಕ ಮತ್ತು ಧರ್ಮದ ಕುರಿತು ಸಿನಿಮಾಗಳ ಮೊರೆ ಹೋಗಿರುವುದು ಅಂತೂ ಸುಳ್ಳಲ್ಲ.